KPCC ಅಧ್ಯಕ್ಷರ ಬದಲಾವಣೆ ಆಗಬೇಕು. SC ಸಮುದಾಯದಿಂದ ಮಾಡೋದಾದರೆ HC ಮಹದೇವಪ್ಪ ಆಗಲಿ, ST ಮಾಡೋದಾದರೆ ಸತೀಶ್ ಜಾರಕಿಹೊಳಿ ಆಗಲಿ, ಲಿಂಗಾಯತ ಸಮುದಾಯ ಬೇಕು ಅಂದರೆ MB ಪಾಟೀಲ್ರನ್ನು ಮಾಡಿರಿ ಅಂತ ಮುಖ್ಯಮಂತ್ರಿಗಳು ಹೈಕಮಾಂಡ್ ಮುಂದೆ ಇವತ್ತು ಮನವಿ ಇಡ್ತಾರೆ ಅಂತ ಜೋರು ಸುದ್ದಿ ಹರಿದಾಡ್ತಾ ಇದೆ. ಅಲ್ಲಿಗೆ ಲೆಕ್ಕ ಖುಲಾಯಿಸುತ್ತಾರೆ. ಇದು ಬರೀ ಸುದ್ದಿ. ಮುಖ್ಯಮಂತ್ರಿಗಳಿಗೆ ಹೋಗ್ತಾ ಇರುವಂಥದ್ದು ಪ್ರಮುಖವಾಗಿ ತಮ್ಗೆ ಗೊತ್ತಿದೆ. ನೂತನ ಕರ್ನಾಟಕ ಭವನದ ಕಟ್ಟಡವನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಹೀಗಾಗಿ ಇದೆಲ್ಲ KPCC ಅಧ್ಯಕ್ಷರ ಸಲುವಾಗಿ ಮಂತ್ರಿಮಂಡಲ ಪುನರ್ರಚನೆ ಬಗ್ಗೆ ಆಗಲಿ ಅಥವಾ ತಾವು ಹೆಸರು ಹೇಳಿದ್ರಿ ಇದು ಮಹದೇವಪ್ಪ, MB ಪಾಟೀಲು, ಸತೀಶ್ ಜಾರಕಿಹೊಳಿ, ಇದೆಲ್ಲವೂ ಕೂಡ ಯಾವುದನ್ನು ಕೂಡ ಸತ್ಯ ಅಲ್ಲ. ಇದು ಅಂದರೆ ನೀವು ಕರ್ನಾಟಕ ಭವನಕ್ಕೆ ಉದ್ಘಾಟನೆಗೆ ಹೋಗ್ತೀರಂದ್ರೆ ಅದಷ್ಟೇ ಮಾಡ್ಕೊಂಡು ಬರ್ತಾರೆ ಅಂತ ನೀವು ಹೇಳಿದ್ರೆ ನಾವು ನಂಬೋದು. ಸೊ ಸ್ವಾಭಾವಿಕವಾಗಿ ನೋಡಿ, ಡೆಲ್ಲಿಗೆ ಹೋದಾಗ ಪಕ್ಷದ ಮುಖಂಡರನ್ನು ಭೇಟಿ ಆಗ್ತಾರೆ, ಕೇಂದ್ರ ಸಚಿವರನ್ನು ಭೇಟಿ ಆಗ್ತಾರೆ. ಈಗ ನಾನು ಇವತ್ತು ರಾತ್ರಿ ಹೋಗ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ರಾಹುಲ್ ಗಾಂಧಿಯವ್ರ ಜೊತೆ ಒಂದು ಮೀಟಿಂಗ್ ಇದೆ. ತದನಂತರ ನಾನು ಸೆಂಟ್ರಲ್ ಏವಿಯೇಷನ್ ಮಿನಿಸ್ಟ್ರು, ವಿಮಾನಯಾನ ಸಚಿವರಿಗೆ ಭೇಟಿ ಆಗ್ತಾ ಇದ್ದೀನಿ. ಸೊ ಇದು ಸರ್ವೇ ಸಾಮಾನ್ಯ. ಅವತ್ತು ಮುಖ್ಯಮಂತ್ರಿಗಳಾಗಿ ಪಕ್ಷದ ವರಿಷ್ಠರನ್ನು ಭೇಟಿ ಆಗ್ತಾರೆ, ಅವಶ್ಯಕತೆ ಇದ್ದರೆ ಕೇಂದ್ರ ಸಚಿವರುಗಳನ್ನು ಭೇಟಿ ಆಗ್ತಾರೆ. ಇದೆಲ್ಲ ನಡೀತಾ ಇರುವಂಥದ್ದು.